ಫ್ರೂಟ್ಸ್ ತಿನ್ನಬೇಕು ಅಂತ ಗೊತ್ತಿದ್ರು ಹಾಗೆ ತಿನ್ನೋಕೆ ಬೋರ್ ಆಗ್ತಿದೆಯಾ? ಮತ್ತು ತರಕಾರಿ ತಿನ್ನಬೇಕು ಅಂದರೆ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಇವತ್ತು ಬೇಡ ಅನ್ನೋ ಸಿಚುವೇಶನ್ನ. ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೋಸ್ಕರನೇ. ನಾನಿವತ್ತು ಹೇಳೋದು ಒಂದು ಕ್ರೀಮಿ ಯಮ್ಮಿ ಫ್ರೂಟ್ ಸಲಾಡ್ ಮತ್ತು ಇನ್ನೊಂದು ಸೂಪರ್ ಸಿಂಪಲ್ ವೆಜಿಟೇಬಲ್ ಸಲಾಡ್. ಎರಡೂ ತುಂಬ ಈಸಿ ಇಂಗ್ರೀಡಿಯೆಂಟ್ಸ್ ಕೂಡ ನಮ್ಮ ಮನೆಯಲ್ಲಿ ಸಿಗೋದೆ. ವಿಶೇಷವಾಗಿ ಏನು ಪ್ರಿಪೇರ್ ಮಾಡಬೇಕಾಗಿಲ್ಲ. ಒಂದು ಸೈಡ್ನಲ್ಲಿ ಸ್ವೀಟಾಗಿ ಚಿಲ್ಡ್ ಫ್ರೂಟ್ ಸಲಾಡ್, ಇನ್ನೊಂದು ಸೈಡ್ನಲ್ಲಿ ಫ್ರೆಶ್ ಆಗಿ ಹೆಲ್ದಿಯಾಗಿ ವೆಜಿಟೇಬಲ್ ಸಲಾಡ್. ಅದರಲ್ಲೂ ಬ್ಯುಸಿ ಡೇಸ್ನಲ್ಲಿ ಏನು ಮಾಡೋದು ಅಂತ ಯೋಚನೆ ಬಂದಾಗ ಈ ಎರಡು ರೆಸಿಪೀಸ್ ತುಂಬ ಹ್ಯಾಂಡಿ ಆಗುತ್ತೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ಲಾಗಿ ನೋಡಿ. ನಿಮ್ಗೆ ಇಷ್ಟ ಆದರೆ ನಮ್ಮ ನೆಕ್ಸ್ಟ್ ಆ್ಯಂಡ್ ಬಿಯಾಂಡ್ BK ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮೊದಲು ನಮ್ಮ ಯಮ್ಮಿ ಫ್ರೂಟ್ ಸಲಾಡ್ ಮಾಡೋಣ. ಮೊದಲಿಗೆ ನಾನಿಲ್ಲಿ 2 ದೊಡ್ಡ ದಾಳಿಂಬೆ ಮತ್ತು 1 ಆ್ಯಪಲ್ ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಫ್ರೂಟ್ಸ್ ಅವೈಲಬಲ್ ಇದೆಯೋ ಅದನ್ನೇ ಯೂಸ್ ಮಾಡ್ಬೋದು. ಬನಾನಾ, ಗ್ರೇಪ್ಸ್, ಮ್ಯಾಂಗೋ, ಪಪ್ಪಾಯ, ನಿಮ್ಗೆ ಇಷ್ಟ ಆಗೋ ಫ್ರೂಟ್ಸ್ ಏನಿದ್ರೂ ಆ್ಯಡ್ ಮಾಡ್ಬೋದು. ನಾನಿವತ್ತು ಸಿಂಪಲ್ ಆಗಿರಲಿ ಅಂತ ದಾಳಿಂಬೆ ಮತ್ತು ಆ್ಯಪಲ್ ಮಾತ್ರ ಯೂಸ್ ಮಾಡ್ತಿದ್ದೀನಿ. ಇದನ್ನು ಆಲ್ರೆಡಿ ನಾನು ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ಫ್ರೂಟ್ ಸಲಾಡ್ ಅಂದರೆ ಒಂದು ಸ್ಪೆಷಲ್ ರೂಲ್ ಏನಿಲ್ಲ. ನಮ್ಮ ಹತ್ರ ಯಾವ ಫ್ರೂಟ್ಸ್ ಇದೆಯೋ ಅದನ್ನು ಹಾಕಿ ಮಿಕ್ಸ್ ಮಾಡಿ ಟೇಸ್ಟಿಯಾಗಿ ತಿನ್ನೋದು. ಇದಕ್ಕೆ ನಾನು ಸುಮಾರು ಒಂದು 4 ಸ್ಪೂನ್ ಕಸ್ಟರ್ಡ್ ಪೌಡರ್ ಯೂಸ್ ಮಾಡಿದ್ದೀನಿ. ಅದಕ್ಕೆ 1 ಗ್ಲಾಸ್ ಮಿಲ್ಕ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಸ್ಟರ್ಡ್ ಪೌಡರ್ ಹಾಕಿದ ತಕ್ಷಣ ತಿಕ್ಕಾಗುತ್ತೆ ಅಂತ ಅಂದ್ಕೋಬೇಡಿ. ಚೆನ್ನಾಗಿ ಡಿಸಾಲ್ವ್ ಆಗೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು, ಲಂಪ್ಸ್ ಇರಬಾರ್ದು. ನಾನು ಇನ್ನೊಂದು ಲಿಟಲ್ ಟ್ವಿಸ್ಟ್ ಕೊಡ್ತಿದ್ದೀನಿ, ವೆನಿಲಾ ಐಸ್ ಕ್ರೀಮ್. ನಾನಿಲ್ಲಿ ಸ್ವಲ್ಪನೇ ಜಾಸ್ತಿನೇ ಹಾಕ್ತಿದ್ದೀನಿ, ಯಾಕಂದರೆ ಐಸ್ ಕ್ರೀಮ್ ಅಂದರೆ ಯಾರಿಗೆ ಬೇಡ ಹೇಳಿ. ನಿಮ್ಗೆ ಐಸ್ ಕ್ರೀಮ್ ಇಷ್ಟ ಆದರೆ ಆ್ಯಡ್ ಮಾಡ್ಬೋದು, ಇಷ್ಟ ಇಲ್ಲ ಅಂದರೆ ಕಂಪ್ಲೀಟ್ಲಿ ಸ್ಕಿಪ್ ಮಾಡ್ಬೋದು ಅಥವಾ ಸ್ವಲ್ಪ ಮಾತ್ರ ಹಾಕೋಬೋದು. ಇದಕ್ಕೆ ವೆನಿಲಾ ಫ್ಲೇವರ್ ತುಂಬ ನೈಸಾಗಿ ಸೂಟ್ ಆಗುತ್ತೆ. ಮತ್ತು ನೀವು ತಿನ್ನೋ ಸಮಯಕ್ಕೆ ಐಸ್ ಕ್ರೀಮ್ ಆ್ಯಡ್ ಮಾಡಬೇಕು ಅಂದರೆ ಆಗಲೂ ಆ್ಯಡ್ ಮಾಡ್ಬೋದು. ನಾನು ಮೊದಲೇ ಐಸ್ ಕ್ರೀಮ್ ಹಾಕಿದ್ದೀನಿ, ಹಾಗಾಗಿ ಫ್ರಿಜ್ನಲ್ಲಿ ಇಟ್ಟಾಗ ಫ್ರೂಟ್ಸ್, ಕಸ್ಟರ್ಡ್ ಮತ್ತು ಐಸ್ ಕ್ರೀಮ್ನ ಫ್ಲೇವರ್ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ನಾನು ಇನ್ನೊಂದು ಅರ್ಧ ಕಪ್ ಮಿಲ್ಕಿಗೆ ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಿಕೊಂಡು ಇದನ್ನು ಸಲಾಡ್ಗೆ ಆ್ಯಡ್ ಮಾಡ್ತಿದ್ದೀನಿ. ಈಗ ಒಂದು ಸ್ಪೂನಲ್ಲಿ ಎಲ್ಲನೂ ಚೆನ್ನಾಗಿ ಬ್ಲೆಂಡ್ ಆಗೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ ನಮ್ಮ ಈಸಿ ಕ್ರೀಮಿ ಫ್ರೂಟ್ ಸಲಾಡ್ ರೆಡಿ. ನೀವು ಫ್ರೂಟ್ ಸಲಾಡ್ ಮಾಡಬೇಕಾದ್ರೆ ಯಾವ್ಯಾವ ಫ್ರೂಟ್ಸ್ ಯೂಸ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ನಲ್ಲಿ ಹೇಳಿ. ಯಾರಿಗೆಲ್ಲ ನಾರ್ಮಲಾಗಿ ಹಾಗೇ ಫ್ರೂಟ್ಸ್ ತಿನ್ನಲಿಕ್ಕೆ ಇಷ್ಟ ಇಲ್ಲ, ಅವರು ಇದನ್ನು ಈ ಥರ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಫ್ರಿಜ್ಜಲ್ಲಿಟ್ಟು ತಿಂದರೆ ಎಲ್ಲನೂ ಚೆನ್ನಾಗಿ ಬ್ಲೆಂಡ್ ಆಗಿರುತ್ತೆ, ಸೊ ಫ್ಲೇವರ್ ಚೆನ್ನಾಗಿರುತ್ತೆ. ನೀವು ಹಾಗೆ ತಿಂದರೂ ಓಕೆ, ಇಲ್ಲ ನೀವು ರೆಡಿ ಮಾಡಿದ ತಕ್ಷಣ ತಿಂತೀನಿ ಅಂದರೂ ಓಕೆ. ಐಸ್ ಕ್ರೀಮ್ ಅಷ್ಟೇ ನಿಮ್ಮ ಆಪ್ಷನ್, ಬೇಕಾದರೆ ಸೇರಿಸ್ಕೊಳ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು. ಬಟ್ ಅದು ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡೋಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ. ಆ್ಯಪಲ್ನ ಕ್ರಂಚಿ, ಪೊಮೆಗ್ರೆನೇಟ್ನ ಜ್ಯೂಸಿ ಟೇಸ್ಟ್, ಕಸ್ಟರ್ಡ್ನ ಕ್ರೀಮಿನೆಸ್, ಜೊತೆಗೆ ವೆನಿಲಾ ಐಸ್ ಕ್ರೀಮ್ ಫ್ಲೇವರ್, ಫುಲ್ ಆ್ಯಂಡ್ ಡೆಸರ್ಟ್ ಫೀಲಿಂಗ್. ಮನೆಯಲ್ಲಿರೋ ಫ್ರೂಟ್ಸ್ನಿಂದಲೇ ಇಷ್ಟು ಈಸಿಯಾಗಿ ಮಾಡ್ಬೋದು ಅಂದರೆ ಹೊರಗಡೆ ಹೋಗಿ ಡೆಸರ್ಟ್ ತಗೊಳ್ಳೋ ಅವಶ್ಯಕತೆಯೇ ಇಲ್ಲ ಅಲ್ವಾ? ಸರಿ, ಫ್ರೂಟ್ ಸಲಾಡ್ ಆಯಿತು. ಈಗ ಇದೇ ರೀತಿ ತುಂಬ ಸಿಂಪಲ್ಲಾಗಿ ಮಾಡಬಹುದಾದ ವೆಜಿಟೇಬಲ್ ಸಲಾಡ್ ನೋಡೋಣ. 3, 2, 1. ಇದಕ್ಕೆ ನಾನು ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಮಾತ್ರ ಯೂಸ್ ಮಾಡ್ತಿದ್ದೀನಿ. ಒಂದು ಆನಿಯನ್, ಅರ್ಧ ಟೊಮೆಟೊ, ಎರಡನ್ನೂ ನಾನು ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕ್ಯಾರೆಟ್. ಇದರ ಜೊತೆಗೆ ನಾನಿಲ್ಲಿ ಹೆಸರು ಕಾಳನ್ನು ಯೂಸ್ ಮಾಡ್ತಿದ್ದೀನಿ. ಇದನ್ನು ನಾನು ಸ್ಟೀಮ್ ಮಾಡ್ಕೊಂಡಿದ್ದೀನಿ. ಈಗ ಈ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ನೀವಿಲ್ಲಿ ಕ್ಯಾರೆಟ್, ಸೌತೆಕಾಯಿ, ಟೊಮೆಟೊ, ಈರುಳ್ಳಿ, ಕ್ಯಾಪ್ಸಿಕಮ್, ಬೀಟ್ರೂಟ್, ಎಲೆಕೋಸು, ಕ್ಯಾಬೇಜ್, ಸ್ವೀಟ್ ಕಾರ್ನ್, ಮೂಲಂಗಿ, ಬ್ರೋಕೊಲಿ, ಸ್ಪ್ರಿಂಗ್ ಆನಿಯನ್, ಹಸಿರು ಬಟಾಣಿ, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ, ಮತ್ತು ಕಾಳುಗಳಲ್ಲಿ ಹೆಸರು ಕಾಳು, ಕಡಲೆಕಾಳು, ಕಪ್ಪು ಕಡಲೆ, ಅಲಸಂದೆ ಕಾಳು, ರಾಜ್ಮಾ, ಬಿಳಿ ಬಟಾಣಿ, ಹಸಿರು ಬಟಾಣಿ, ಮೊಳಕೆ ಬಂದ ಹೆಸರು ಕಾಳು, ಮೊಳಕೆ ಬಂದ ಕಡಲೆ. ಇನ್ನೂ ಸೇರಿಸ್ಬೋದು ಅಂತಂದರೆ ಬೇಯಿಸಿದ ಸ್ವೀಟ್ ಕಾರ್ನ್, ಬೇಯಿಸಿದ ಆಲೂಗೆಡ್ಡೆ, ಪನ್ನೀರ್, ಶೇಂಗಾ, ಸನ್ಫ್ಲವರ್ ಸೀಡ್ಸ್, ಕುಂಬಳಕಾಯಿ ಬೀಜ, ಇದೆಲ್ಲನೂ ನೀವು ಸಲಾಡ್ಗೆ ಸೇರಿಸ್ಕೊಳ್ಬೋದು. ಸೊ ನಿಮಗೆ ಯಾವುದು ಇನ್ಸ್ಟೆಂಟಾಗಿ ಅವೈಲಬಲ್ ಇದೆ, ಸೊ ಅದನ್ನು ಯೂಸ್ ಮಾಡಿಕೊಂಡು ರೆಡಿ ಮಾಡ್ಕೋಬೋದು. ಇವಾಗ ಇದಕ್ಕೆ ಪೆಪ್ಪರ್ ಮತ್ತು ಸಾಲ್ಟ್ ಇದೆರಡೂ ನೀವು ಆ್ಯಸ್ ಪರ್ ಟೇಸ್ಟ್ ನೀವು ಆ್ಯಡ್ ಮಾಡ್ಕೊಳ್ಳಿ. ಒಂದು ಫುಲ್ ಲೆಮನನ್ನು ಸಹ ಆ್ಯಡ್ ಮಾಡುತ್ತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಸಾಲ್ಟ್ ಮತ್ತು ಪೆಪ್ಪರ್ ಎರಡನ್ನೂ ಯೂಸ್ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡ್ಕೊಳ್ಳಿ. ಇದಿಷ್ಟನ್ನು ಸೇರಿಸಿ ಜಸ್ಟ್ ಮಿಕ್ಸ್ ಮಾಡಿದರೆ ನಿಮ್ಮದು ಇನ್ಸ್ಟೆಂಟ್ ವೆಜಿಟೇಬಲ್ ಸಲಾಡ್ ರೆಡಿ. ಮತ್ತು ಸ್ಟೀಮ್ ಮಾಡಬೇಕು ಅಂತ ಕಂಪಲ್ಸರಿ ಏನೂ ಇಲ್ಲ. ಕೆಲವು ವೆಜಿಟೇಬಲ್ಸ್ ರಾ ಆಗಿಯೂ ಯೂಸ್ ಮಾಡ್ಬೋದು. ನಿಮಗೆ ಹೇಗೆ ಇಷ್ಟನೋ ಹಾಗೆ ಕಸ್ಟಮೈಸ್ ಮಾಡ್ಕೊಳ್ಳಿ. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲೆಮನ್ ಹಾಕಿದ ಮೇಲೆ ಫ್ರೆಶ್ ಫ್ಲೇವರ್ ಸಹ ಬರುತ್ತೆ. ಇದು ತುಂಬ ಹೆವಿ ಆಗಿರಲ್ಲ, ಲೈಟ್ ಆಗಿರುತ್ತೆ, ಫ್ರೆಶ್ ಆಗಿರುತ್ತೆ, ಮತ್ತು ಮೀಲ್ ಜೊತೆ ಸೈಡ್ ಡಿಶ್ ಆಗಿಯೂ ತಿನ್ಬೋದು. ಮತ್ತು ಈವ್ನಿಂಗ್ ಟೈಮಲ್ಲಿ ಏನಾದರೂ ಲೈಟಾಗಿ ತಿನ್ನಬೇಕು ಅನಿಸ್ದಾಗಲೂ ಇದು ಒಳ್ಳೆ ಆಪ್ಷನ್. ಹಾಗಾಗಿ ಒಂದೇ ವಿಡಿಯೋನಲ್ಲಿ ಸ್ವೀಟ್ ಮತ್ತು ಕ್ರೀಮಿ ಫ್ರೂಟ್ ಸಲಾಡ್, ಇನ್ನೊಂದು ಫ್ರೆಶ್ ವೆಜಿಟೇಬಲ್ ಸಲಾಡ್ ಎರಡೂ ರೆಡಿ.
ಹೀಗೆ ನಿಮಗೆ ಈ 2 ವಿಡಿಯೋದಲ್ಲಿ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ನಲ್ಲಿ ತಪ್ಪದೆ ಹೇಳಿ. ಫ್ರೂಟ್ ಸಲಾಡ, ವೆಜಿಟೇಬಲ್ ಸಲಾಡ. ನಾನು ಪರ್ಸ್ನಲಿ ಎರಡನ್ನೂ ಇಷ್ಟಪಡ್ತೀನಿ, ಯಾಕಂದರೆ ಒಂದರಲ್ಲಿ ಡೆಸರ್ಟ್ ಫೀಲ್ ಇದೆ, ಇನ್ನೊಂದರಲ್ಲಿ ಫ್ರೆಶ್ ಫೀಲ್ ಇದೆ. ಇವತ್ತಿನ ವಿಡಿಯೋ ಎಂಡ್ ಮಾಡುವ ಮುಂಚೆ ನಮ್ಮ ಮನೆಯಲ್ಲಿ ಈ ವರ್ಷ ಮಾಡಿದ ವರಮಹಾಲಕ್ಷ್ಮಿ ಪೂಜೆಯ ಒಂದು ಚಿಕ್ಕ ಕ್ಲಿಪ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿ ಮನೆಯಲ್ಲೂ ಪೂಜೆ ಮಾಡುವ ಪದ್ಧತಿ ಬೇರೆ ಬೇರೆ ಇರುತ್ತೆ ಅಲ್ವಾ. ನಮ್ಮ ಮನೆಯಲ್ಲಿ ಇಲ್ಲಿ ತನಕ ಮೂರ್ತಿ ಇಟ್ಟು ಎಲ್ಲ ಸೆಟಪ್ ಮಾಡಿ ಪೂಜೆ ಮಾಡೋ ಪದ್ಧತಿ ಇಲ್ಲ. ಸರಳವಾಗಿ ಕಲಶ ಇಟ್ಟು ನಮ್ಮ ಕೈಲಾದಷ್ಟು ಭಕ್ತಿಯಿಂದ ಪೂಜೆ ಮಾಡಿದ್ದೀವಿ. ಪೂಜೆ ದೊಡ್ಡದಾಗಿರಬೇಕು ಅನ್ನೋದಕ್ಕಿಂತ ಮನಸ್ಸಿಂದ ಮಾಡೋದು ಮುಖ್ಯ ಅನ್ನೋ ನಂಬಿಕೆ ನಮ್ಮದು. ಮುಂದಿನ ವರ್ಷದಿಂದ ಇನ್ನೂ ಚೆನ್ನಾಗಿ ನಮ್ಮ ಮನೆಯಲ್ಲಿ ಮಾಡಬೇಕಾಗಿರೋ ರೀತಿಯಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇದು ನಮ್ಮ ಮನೆಯಲ್ಲಿ ಈ ವರ್ಷದ ವರಮಹಾಲಕ್ಷ್ಮಿ ಪೂಜೆಯ ಒಂದು ಚಿಕ್ಕ ಕ್ಲಿಪ್. ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆ ಹೇಗೆ ಮಾಡ್ತೀರಾ, ಯಾವ್ಯಾವ ಸಂಪ್ರದಾಯ ಫಾಲೋ ಮಾಡ್ತೀರಾ ಅಂತ ಕಮೆಂಟ್ನಲ್ಲಿ ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಮಾಡಿದ ಈ 2 ಸಿಂಪಲ್ ಸಲಾಡ್ ರೆಸಿಪೀಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಆ್ಯಂಡ್ ಬಿಯಾಂಡ್ ವಿಕೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಜೊತೆ ಕಂಟಿನ್ಯೂ ಆಗಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ವ್ಯಾಲ್ಯೂಯಬಲ್. ಇದೇ ರೀತಿ ಇನ್ನಷ್ಟು ಈಸಿ ರೆಸಿಪೀಸ್ ಮತ್ತು ಹೋಮ್ ವೀಡಿಯೋಸ್ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.